ಮಂಗಳಸೂತ್ರನ ತೆಗಿ ಅಂತ ಹೇಳ್ಬಾರ್ದು. ಯಾಕೆ ಹೇಳ್ಬಾರ್ದು? ನಿನಗೂ ನನಗೂ ಸಂಬಂಧ ಇಲ್ಲ ಅಂತ ನೀನ್ ಬಿಟ್ಟು ಹೋಗ್ತಿರುವಾಗ ನಾನ್ ಕಟ್ಟಿರೋ ಮಂಗಳಸೂತ್ರನ ತೆಗೆದು ಕೊಟ್ಬಿಡು ಅಂತ ನಾನ್ ಯಾಕೆ ಹೇಳ್ಬಾರ್ದು? ತೆಗಿ, ಮಂಗಳಸೂತ್ರ ತೆಗೆದುಕೊಡು. ಕೊಡು ಕೊಡು. ಇವ್ರ ಮೈ ಯಾಕೆಷ್ಟು ಬಿಸಿ ಇದೆ? ಏನಾಯ್ತು ರೀ? ಮೈ ಯಾಕೆಷ್ಟು ಬಿಸಿ ಇದೆ? ಅಯ್ಯೋ, ಕೊಡು, ತಾಳಿ ಕೊಟ್ಬಿಡು, ಈಗಲೇ ತೆಕ್ಕೊಡು. ಏನ್ರಿ ನಿಮ್ಗೆ ತುಂಬಾ ಜ್ವರ ಬಂದಿದೆ. ಕೊಡು ಕೊಡು ಕೊಡು. ಅಯ್ಯೋ ಕೊಡು. ನಿಧಾನ. ಅಯ್ಯೋ, ಮಂಗಳಸೂತ್ರ ಕೊಡು. ಬನ್ನಿ. ಕೊಡು. ನಿಧಾನ. ಕೊಡು ಕೊಡು ಕೊಡು. ಮಂಗಳಸೂತ್ರ ಕೊಡು. ಕೊಡು. ನನ್ನ ಮಂಗಳಸೂತ್ರ ಕೊಡು. ತೆಗೆದುಕೊಡು. ನನ್ನ ಪ್ರಾಣದ ಜೊತೆಗೆ ಸೇರ್ಕೊಂಡಿರೋ ನಿಮ್ ಪ್ರಾಣ ಇದು. ತೆಗಿಯೋಕ್ಕಾಗಲ್ಲ ರೀ, ಕತ್ತಿಂದ ಇದನ್ನ ತೆಗಿಯೋದಿಲ್ಲ. ಕೊಟ್ಬಿಡು, ತೆಗೆದು ಕೊಟ್ಬಿಡು. ಅಯ್ಯೋ, ಯಾಕೆಷ್ಟು ಜ್ವರ ಬಂದಿದೆ? ಕೃಷ್ಣ, ಇವರನ್ನ ನೀನೇ ಕಾಪಾಡ್ಬೇಕು. ಏನ್ರಿ? ಅಯ್ಯೋ,
ಅಖಿಲ್ ಅವ್ರಿಗೆ ರೂಪಾರಾಣಿ ಹಾಡಂದ್ರೆ ಇಷ್ಟ ಅಲ್ವಾ? ನಾನು ಹಾಡ್ತೀನಿ. ಏನು ಬೆಳಗ್ಗೆನೆ ಅಡ್ಗೆ ಮನೆಯಿಂದ ಬರ್ತಿದ್ಯಾ? ಮಡಿ ಆಗದೆ ಇರೋ ಬಟ್ಟೆಲಿ ಅಡ್ಗೆ ಮನೆಗೆ ಹೋಗ್ಬಾರ್ದು ಅನ್ನೋ ಜ್ಞಾನ ಇಲ್ವಾ? ಸ್ನಾನ ಮಾಡ್ದೆ ಅಡ್ಗೆ ಮನೆಗೆ ಹೋಗ್ಬಾರ್ದು ಅಂತಾನು ಗೊತ್ತಾಗೋದಿಲ್ವಾ? ಅತ್ತೆ, ಅದು ಕಷಾಯಕ್ಕೋಸ್ಕರ. ಕಷಾಯ ಯಾಕೆ? ಅವ್ರಿಗೆ ರಾತ್ರಿ ಪೂರ್ತಿ ತುಂಬಾ ಜ್ವರ. ಏನು? ಅಖಿಲ್ಗೆ ಜ್ವರನಾ? ಹೌದತ್ತೆ, ಚಳಿ ಜ್ವರ ಬಂದು ಕಷ್ಟ ಪಡ್ತಿದ್ದಾರೆ. ಬುದ್ಧಿ ಇದೆಯಾ ನಿಂಗೆ? ರಾತ್ರಿ ಪೂರ್ತಿ ಅಖಿಲ್ಗೆ ಜ್ವರ ಬಂದು ಒತ್ತಾಡ್ತಿದ್ರೆ ಈಗ್ಲಾ ನೀ ನನಗೆ ಹೇಳೋದು? ಅಷ್ಟೆಲ್ಲ ನಾಟಕ ಮಾಡಿ ಇವಳನ್ನ ಈ ಮನೆಯಿಂದ ಹೋಗ್ತೀನಿ ಅಂತ ಹೇಳೋ ಹಾಗೆ ಮಾಡಿದೆ. ಆದ್ರೆ ಇವಳಿನ್ನೂ ಇಲ್ಲೇ ಇದ್ದಾಳಲ್ಲ. ಏನು? ಅಖಿಲ್ಗೆ ಜ್ವರನಾ? ಹೌದು ರೀ, ಆ ವಿಷಯನ ಇವಾಗ ಹೇಳ್ತಾ ಇದ್ದಾಳೆ ಈ ಮಹಾತಾಯಿ. ಛೇ, ಅಂದ್ರೆ ಇವಳನ್ನ ಅಖಿಲ್ ಜ್ವರ ತಡೀತು ಅಂತಾಯ್ತು. ನಮ್ಗೆ ಹೇಳ್ದೆ ಕೇಳ್ದೆ ಅವನು ಕೊಡೋದಕ್ಕೆ
ಏನೋ ಕಷಾಯ ತಗೊಂಡು ಹೋಗ್ತಿದ್ದಾಳೆ. ಈ ಕಷಾಯ ಕುಡ್ಸಿ ಅವನ್ ಪ್ರಾಣಕ್ಕೇನಾದ್ರೂ ಮಾಡ್ಬೇಕು ಅನ್ಕೊಂಡಿದ್ಯಾ? ಮೊದಲು ಅಖಿಲ್ಗೆ ಹೇಗಿದೆ ಅಂತ ನೋಡೋಣ ಬನ್ನಿ. ಐಶ್ವರ್ಯ, ಬೇಗ ಡಾಕ್ಟರ್ಗೆ ಫೋನ್ ಮಾಡು. ಬನ್ನಿ. ಕಂದ ಅಖಿಲ್, ಅಖಿಲ್, ಅಪ್ಪ ಅಖಿಲ್. ಕಂದ, ಅಶೋ, ಹೇಗಿದ್ಯಾ ಕಂದ? ಅಖಿಲ್, ಹಲೋ. ಹಲೋ ಡಾಕ್ಟರ್, ಹಾಂ ಹೇಳಿ ಮೇಡಮ್. ನಿಮ್ಮಿಂದ ಒಂದು ಕೆಲಸ ಆಗಬೇಕಿತ್ತು. ಕೆಲಸನಾ? ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ತೀನಿ. ನಾನು ಹೇಳ್ದಾಗೆ ನೀವು ಮಾಡಬೇಕು, ಓಕೆ? ಓಕೆ ಮೇಡಮ್, ಹೇಳಿ. ಓಕೆ ಮೇಡಮ್, ನಾನು ಈಗಲೇ ಹೊರಟು ಬರ್ತೀನಿ. ಥ್ಯಾಂಕ್ ಯು. ಓ ಮೈ ಗಾಡ್, ಇಷ್ಟು ಟೆಂಪ್ರೇಚರ್ ಇದೆಯಲ್ಲ. ಅಖಿಲ್ ಅವ್ರಿಗೆ ಫೀವರ್ ಯಾವಾಗಿಂದ ಇದೆ? ರಾತ್ರಿಯಿಂದ ಚಳಿ ಜ್ವರ ಅಂತೆ. ನಮಗೂ ಈಗಲೇ ಗೊತ್ತಾಗಿತ್ತು. ಸಡನ್ ಆಗಿ ಇಷ್ಟು ಟೆಂಪ್ರೇಚರ್ ಯಾಕೆ ಜಾಸ್ತಿ ಆಯಿತು? ಅಖಿಲ್ ಅವರು ಮಳೆಲೇನಾದರೂ ನೆಂದ್ರಾ? ಇಲ್ಲ ಡಾಕ್ಟರ್, ಅಖಿಲ್ ಮಳೆಯಲ್ಲಿ ಹೊರಗೆ ಹೋಗಲೇ ಇಲ್ಲ. ಹಾಗಿದ್ಮೇಲೆ ಇಷ್ಟು ಚಳಿ ಜ್ವರ ಯಾಕೆ ಬಂತು? ಏನಾಗಿರ್ಬೋದು? ಹಾ, ಒಂದು ಬಿಂದಿಗೆ ನೀರನ್ನ ತಲೆ ಮೇಲೆ ಸುರಿದ್ರೂ ಕೂಡ ಹೀಗೆ ಚಳಿ ಜ್ವರ ಬರುತ್ತಾ ಡಾಕ್ಟರ್? ಖಂಡಿತ ಬರುತ್ತೆ. ಹಾಗೆ ಅಖಿಲ್ ಮೇಲೆ ನೀರೇನಾದರೂ ಹಾಕಿದ್ರಾ ಹೇಗೆ? ಅಂದ್ರೆ ಆಲ್ಮೋಸ್ಟ್ ಹಾಗೆ ನಡೆದಿತ್ತು ಅಂತ ಅನ್ಕೊಳ್ಳಿ. ಆದ್ರೆ ಬರೀ ಒಂದು ಬಿಂದಿಗೆ ನೀರಿಗೆ ಇಷ್ಟೊಂದು ಚಳಿ ಜ್ವರ ಬರುತ್ತಾ ಡಾಕ್ಟರ್? ಒಬ್ಬೊಬ್ರಿಗೆ ಬರುತ್ತೆ. ನೋ ಪ್ರಾಬ್ಲಮ್. ಈ ಟ್ಯಾಬ್ಲೆಟ್ ತುಂಬ ಪವರ್ಫುಲ್. ಒಂದು ಟ್ಯಾಬ್ಲೆಟ್ನ ಪುಡಿ ಮಾಡಿ ಹಾಲ್ನಲ್ಲಿ ಮಿಕ್ಸ್ ಮಾಡಿ ಕೊಡಿಸಿ. ಅರ್ಧ ಗಂಟೆಯಲ್ಲಿ ಟೆಂಪ್ರೇಚರ್ ಕಡಿಮೆ ಆಗುತ್ತೆ. ಸರಿ ಡಾಕ್ಟರ್. ಅರ್ಧ ಗಂಟೆಯಲ್ಲಿ ಟೆಂಪರೇಚರ್ ಕಡಿಮೆ ಆಗುತ್ತಾ? ಥ್ಯಾಂಕ್ ಯು ಡಾಕ್ಟರ್. ಒಂದು ವೇಳೆ ಕಡಿಮೆ ಆಗದಿದ್ರೆ ಏನು ಮಾಡಬೇಕು? 4 ಅವರ್ಸ್ ಆದಮೇಲೆ ಮತ್ತೆ ಇನ್ನೊಂದು ಟ್ಯಾಬ್ಲೆಟ್ನ ಅದೇ ಥರ ಹಾಲಲ್ಲಿ ಮಿಕ್ಸ್ ಮಾಡಿಕೊಡಿ. ಆಗಲೂ ಕಡಿಮೆ ಆಗದೆ ಇದ್ದರೆ ಮಾಮೂಲಿ ಟೆಂಪ್ರೇಚರ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಬ್ರೈನ್ಗೂ ಸಹ ಇವ್ರಿಗೆ ತೊಂದರೆ ಆಗ್ಬೋದು. ಅದರಿಂದ
ಟೆಂಪ್ರೇಚರ್ ಕಡಿಮೆ ಆಗದೆ ಇದ್ದರೆ ತಕ್ಷಣ ನನಗೆ ಫೋನ್ ಮಾಡಿ. ಸರಿ ಡಾಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನಾನೇನು ಬರ್ತೀನಿ. ನಮಸ್ತೆ. ನಮಸ್ತೆ. ಅತ್ತೆ, ಆ ಟ್ಯಾಬ್ಲೆಟ್ ಒಂದನ್ನು ಕೊಡಿ, ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ. ಸರಿ ಐಶ್ವರ್ಯ. ಇನ್ನು ಆ ಕಷಾಯದ ಅವಶ್ಯಕತೆ ಇಲ್ಲ ಶ್ಯಾಮ. ಡಾಕ್ಟರ್ ಈಗ ಈ ಟ್ಯಾಬ್ಲೆಟ್ ಕೊಟ್ಟಿದಾರಲ್ವಾ, ಇದನ್ನ ಕೊಟ್ರೆ ಅಖಿಲ್ ಜ್ವರ ಕಡಿಮೆ ಆಗತ್ತಂತೆ. ನೀನ್ ಟೆನ್ಷನ್ ತಗೋಬೇಡ. ಈ ಟ್ಯಾಬ್ಲೆಟ್ನ ತಗೊಂಡ್ರೆ ಅಖಿಲ್ಗೆ ಜ್ವರ ಕಡಿಮೆ ಆಗಲ್ಲ, ಕೊನೆಗೆ ಬೆಡ್ ಬಿಟ್ಟು ಏಳೋಕ್ಕೂ ಆಗಲ್ಲ. ಹಾಲು ತಗೊಳ್ಳಿ ಅತ್ತೆ. ಟ್ಯಾಬ್ಲೆಟ್ ಚೆನ್ನಾಗಿ ಪುಡಿ ಮಾಡಿ ಸರಿಯಾಗಿ ಬೆರೆಸಿದ್ಯಾ ಅಲ್ವಾ? ಚೆನ್ನಾಗಿ ಪುಡಿ ಮಾಡಿದ್ದೀನಿ, ಸರಿಯಾಗಿ ಕಲಸಿದ್ದೀನಿ. ಹಾ. ಅಖಿಲ್ ಹೇಳಪ್ಪ. ಅಖಿಲ್. ಹೇಳು ಕಂದ. ಅಖಿಲ್. ಮಾಮೂಲಿ ಟೆಂಪ್ರೇಚರ್ ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಏನ್ ಶ್ಯಾಮ, ಅಖಿಲ್ ಬಗ್ಗೆ ಟೆನ್ಷನ್ ಮಾಡ್ಕೋತಿದ್ಯಾ? ಏನೂ ಆಗಲ್ಲ, ಮಾಮೂಲಿ ಜ್ವರ ಅಲ್ವಾ, ಕಡಿಮೆ ಆಗತ್ತೆ. ಫಿಟ್ಸ್ ಬರುತ್ತೆ ಅಂದ್ರಲ್ಲ ಡಾಕ್ಟರ್ ಅವರು. ಅದು ಜ್ವರ ಕಡಿಮೆ ಆಗದಿದ್ರೆ ಟ್ಯಾಬ್ಲೆಟ್ಸ್ ತಗೊಂಡಾಯ್ತಲ್ವಾ, ಕಡಿಮೆ ಆಗತ್ತೆ. ಬ್ರೈನ್ಗೂ ಸಹ ಇವ್ರಿಗೆ ತೊಂದರೆ ಆಗ್ಬೋದು. ಅಕ್ಕ, ಅದೇನೋ ಇನ್ನೊಂದೇನೋ ಅಂದ್ರಲ್ಲ, ಅದೇನಕ್ಕ? ಅದು 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 ಜ್ವರದ ಹಾಗೇನಮ್ಮ. ಆದ್ರೆ ಅಖಿಲ್ಗೆ ಆ ಥರ ಜ್ವರ ಏನೂ ಬರಲ್ಲ, ಎಲ್ಲ ಸರಿ ಹೋಗುತ್ತೆ, ನೀನೇನು ಭಯ ಪಡಬೇಡ. ಕೃಷ್ಣ ಇದ್ದಾನಲ್ಲ, ಭಯ ಯಾಕೆ? ಹೀಗೆ ಅನಾರೋಗ್ಯದ ಸಮಸ್ಯೆ ಇದ್ದಾಗ ಕೃಷ್ಣನ್ಗೆ ಪಂಚದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ ಅಂತ ನಮ್ಮಪ್ಪ ಹೇಳ್ತಾರೆ. ಪಂಚದೀಪನ? ಹೌದು. ಅಖಿಲ್ ಅವ್ರಿಗೆ ಗುಣ ಆಗ್ಲಿ ಅಂತ ಕೃಷ್ಣನ್ ಹತ್ರ ಪಂಚದೀಪ ಹಚ್ಚಿ ಉಪವಾಸ ಇದ್ದು ಕೃಷ್ಣನ್ ನಾಮಸ್ಮರಣೆ ಮಾಡಬೇಕು. ಆ ದೀಪ ಸದಾಕಾಲ ಕೃಷ್ಣನ್ ಮುಂದೆ ಬೆಳಗ್ತಾನೆ ಇದ್ರೆ ಅಖಿಲ್ ಅವ್ರಿಗೆ ಗಂಡಾಂತರ ಕಳೆದ ಹಾಗೆ.